Morning. Okay, yesterday we discussed about the beauty of Shantiniketan. Okay, now the words cannot be explained. Okay, see the textbook, the fourth paragraph. Okay, till about 10:30 the work of the school goes on. ಸ್ಕೂಲ್ ಓಪನ್ ಆಯ್ತು ಈಗ ಬೆಳಿಗ್ಗೆ ಬಂದು ಎಷ್ಟು ಗಂಟೆಯಿಂದ ಓಪನ್ ಆಗುತ್ತೆ ಅಂದ್ರೆ 10:30 ಅಂದ್ರೆ 10:30 ಗಂಟೆಯಿಂದ ಸ್ಕೂಲು ಚಾಲು ಆಯ್ತು. ಗೋಸ್ ಆನ್ ಮೀನ್ಸ್ ಸ್ಟಾರ್ಟ್. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ಸಿ ಆಶ್ರಮದಲ್ಲಿ ನೋ ಕ್ಲಾಸ್ ರೂಮ್. ಈಗ ನಮ್ದ ನಾವೇನ್ ಕ್ಲಾಸ್ ರೂಮ್ ಇದೆಯಲ್ಲ, ಈ ತರ ಕ್ಲಾಸ್ ರೂಮ್ ಅವಾಗ ಇರ್ಲಿಲ್ಲ. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್. ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್. ಎಲ್ಲಿ ಕುತ್ಕೊಂತಿದ್ರು ಅವರೆಲ್ಲ ಅಂತಂದ್ರೆ ಮರದ ಕೆಳಗಡೆ ಕುತ್ಕೊಂತ ಇದ್ರು. ಓಕೆ, ಚಿಲ್ಡ್ರನ್ಸ್ ಆರ್ sitting here. Okay, ಹೌದಲ್ಲ? This is a classroom. These are all children, students. This is open air. ಹೊರಗಡೆ ಮರದ ಕೆಳಗಡೆ ವಿದ್ಯಾರ್ಥಿಗಳು, ಟೀಚರ್ಸ್ಗಳು ಎಲ್ಲರೂ ಕುತ್ಕೊಂತ ಇದ್ರು. ಟೀಚರ್ಸ್ ಸಿಟ್ ವಿತ್ ದೇರ್ ಓಪನ್ ಏರ್ ಅಂಡರ್ ದ ಟ್ರೀಸ್. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್. ದೊಡ್ಡ ಜನ ಬಹಳ ಇರ್ತಿರ್ಲಿಲ್ಲ. ಜನ 8-10 ಜನ, 8 or 10 members are sitting under the tree. A group of 8 or 10 boys are seated around the teacher. So this is, here is a teacher, here is a student. Sit around the teacher. Okay, this is the method. Student. Right? ಈ ರೀತಿಯಾಗಿ ಇಲ್ಲಿ ಟೀಚರ್ ಕುತ್ಕೊಂತ ಇದ್ರು, ಇದೆಲ್ಲ ಸ್ಟೂಡೆಂಟ್ ಕುತ್ಕೊಂತ ಇದ್ರು ಅಂಡರ್ ದ ಟ್ರೀ. ಓಕೆ, ಹೌ ಮೆನಿ ಸ್ಟೂಡೆಂಟ್ಸ್? 8 or 10. Asking him questions. Hello, the students cannot be sit quietly. ವಿದ್ಯಾರ್ಥಿಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಂತಿರ್ಲಿಲ್ಲ ಅಂತೆ. ವಿದ್ಯಾರ್ಥಿಗಳು ಏನ್ ಮಾಡಬೇಕಾಗಿತ್ತು? ಆಸ್ಕಿಂಗ್ ಸೋ ಮೆನಿ ಕ್ವಶನ್ಸ್. ಬಹಳಷ್ಟು ಪ್ರಶ್ನೆಗಳ ಸುರಿಮಳೆ. ಸ್ಟೂಡೆಂಟ್ಸ್ ಆಸ್ಕಿಂಗ್ ಸೋ ಮೆನಿ ಕ್ವಶನ್ಸ್ ಟು ದ ಟೀಚರ್. ಹೌ ಮೆನಿ ಆಫ್ ಯು ಆಸ್ಕಿಂಗ್ ಸೋ ಮೆನಿ ಕ್ವಶನ್ಸ್ ಟು ದ ಟೀಚರ್? ರೈಸ್ ಯುವರ್ ಹ್ಯಾಂಡ್. ನಿಮ್ಮಲ್ಲಿ ಯಾರು ಹೆಚ್ಚು ವಿದ್ಯಾರ್ಥಿಗಳು ಮೇಷ್ಟ್ರಿಗೆ ಪ್ರಶ್ನೆಯನ್ನು ಕೇಳ್ತಿದ್ರಿ? ಕೈ ಎತ್ತರಿ. ಜಾಸ್ತಿ ಪ್ರಶ್ನೆ ಯಾಕೆ ಕೇಳ್ತೀರಿ? ಯು which subject? In science you are asking so many questions. What about maths? What about Kannada? What about English? There is no questions. You are simply listen. Is it? In science you are asking so many questions. Very good. Sit down. How many of you? So you asking your questions. Which subject? Science. Very good. What about English? You don't have any questions? So in the Shantiniketan, the students asking so many questions. Very few books are used. My dear students, very few books. Few books means a small amount of books. 1 or 2. How many books in your bag? How many books in your bag? Are you count how many books in your bag? 6 books, 8 books, is it? 10 books,
Is it? So nowadays school bag is very heavy. It is very difficult to carry. ಬ್ಯಾಗ್ ಅನ್ನ ಇಟ್ಕೊಂಡು ಹೋಗೋದೇ ಬಹಳ ವಜಿಯಾಗಿದೆ ಈಗ ಅಲ್ವಾ? ಇಟ್ ಈಸ್ ಸೋ ವೇಟ್. ಬಟ್ ಇನ್ ಓಲ್ಡನ್ ಡೇಸ್ ದ ಬುಕ್ಸ್ ಆರ್ ವೆರಿ ಫ್ಯೂ. ಒಂದು ಅಥವಾ ಎರಡು ಪುಸ್ತಕಗಳನ್ನ ಯೂಸ್ ಮಾಡ್ತಾ ಇದ್ರು. ಅಂಡ್ ಎ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕಾನ್ವರ್ಜೇಷನ್. ಹೆಂಗೆ ಪಾಠ ಮಾಡ್ತಾ ಇದ್ದವರು? ಮಾತುಗಳನ್ನ ಆಡುವುದರ ಮೂಲಕ, ಸಂಭಾಷಣೆಯನ್ನ ಮಾಡುವುದರ ಮೂಲಕ ಏನ್ ಮಾಡ್ತಾ ಇದ್ರು? ಪಾಠವನ್ನ ಹೇಳ್ತಾ ಇದ್ರು. ದ ಎಜುಕೇಶನ್ ಟಾಟ್ ಟು ದ ಕಾನ್ವರ್ಜೇಷನ್. ಸಂಭಾಷಣೆ ಮೂಲಕ ಕಲಿಸ್ತಾ ಇದ್ರು. ಅಂಡ್ ದ ಬಾಯ್ಸ್ soon learn to open out all the difficulties to their teachers. My dear, hello, you open your mouth, you ask so many questions. Okay, ask so many questions. And the teachers get keenly interested in the boys' questions and answers. Such little education can never be dull. Classroom ಹೆಂಗಿರಬೇಕು ಅಂದ್ರೆ ಸ್ಟೂಡೆಂಟ್ ask questions, teacher solve the questions. ಇದಿರಬೇಕು, ಆಕ್ಷನ್ ಅಂಡ್ ರಿಯಾಕ್ಷನ್. ಓಕೆ my dear? Hello, are you understand? Yes, sir. A classroom is full of activity. Full of activity. That is called as live. Live ಅಂದ್ರೆ ಏನು? ಜೀವ ಕಳೆ. ಜೀವ ಸುಮ್ಮನೆ ನಿಶ್ಶಬ್ದವಾಗಿ ಕುತ್ಕೊಳ್ಳೋದು. ಇಟ್ ಇಸ್ ನಾಟ್ ಎ ಕ್ಲಾಸ್ ರೂಮ್. ಇಟ್ ಇಸ್ ನಾಟ್ ಎ ಕ್ಲಾಸ್ ರೂಮ್. ಯು ಶುಡ್ ಡಿಸ್ಕಸ್. ಯು ಶುಡ್ ಡಿಸ್ಕಸ್. ಯು ಆಸ್ಕ್ ಕ್ವಶನ್ಸ್. ಯು ಆಸ್ಕ್ ಕ್ವಶನ್ಸ್. ದಟ್ ಈಸ್ ಎ ಲೈವ್ ಕ್ಲಾಸ್. ದಟ್ ಈಸ್ ಎ ಲೈವ್ ಕ್ಲಾಸ್. Such education never be dull. Education ಹೆಂಗಿರ್ಬೇಕು? ಆಕ್ಟಿವಿಟಿಯಿಂದ ಇರಬೇಕು. ಏನಿರ್ಬೇಕು? ಆಕ್ಟಿವಿಟಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಸ್ಟೂಡೆಂಟ್? ಸ್ಟೂಡೆಂಟ್ ಏನ್ ಮಾಡಬೇಕು? ಏನ್ ಮಾಡಬೇಕು? ವೆರಿ ಗುಡ್. ಇಸ್ ಇಟ್? ಯಾರು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಕೇಳುತ್ತಾರೋ ಅವರು ಬುದ್ಧಿವಂತರು. ಯಾರು ಹೆಚ್ಚು ಹೆಚ್ಚು ಡೌಟ್ಸ್ ಅನ್ನ ಕೇಳ್ತಾರಲ್ಲ, ಡೌಟ್ಸ್, ಅವರು ಬುದ್ಧಿವಂತರು. ನೀವೇನು ಕೇಳಲ್ಲ ಅಂದ್ರೆ, ಹಲೋ, ನೀವೇನು ಕೇಳಲ್ಲ ಅಂದ್ರೆ ನಿಮ್ಗೇನು ಅರ್ಥ ಆಗಿಲ್ಲ, ಇಲ್ಲ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ. ನೀವೇನು ಮಾತಾಡಲ್ಲ ಅಂದ್ರೆ ಒಂದೇ ಇದೇನು ಅರ್ಥ ಆಗಿದೆ, ಇಲ್ಲ ಅರ್ಥ ಆಗಿದೆ. ಸೊ ನೀವೆಲ್ಲ ಆಲ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೋಬೇಕಾ? ಇಸ್ ಎನಿ ಡೌಟ್? No doubt. Okay. When the morning work is over. Hello. When the morning work is over. ಬೆಳಗಿನ ಕೆಲಸ ಮುಗಿದೋಯ್ತಲ್ಲ, ಓವರ್ ಆದಾಗ the boys bath and go to their meal. ಆಶ್ರಮದಲ್ಲಿ ನಡೀತಾ ಇರೋದು. ಇನ್ನು ಆಶ್ರಮ ಮಾರ್ನಿಂಗ್ ಕೆಲಸ ಆದ್ಮೇಲೆ ಸ್ನಾನಕ್ಕೆ ಹೋಗ್ತಾ ಇದ್ರು. ಇನ್ನು ಆಶ್ರಮ and go to their meal. ಊಟ ಮಾಡೋದಕ್ಕೆ ಅವರು ಹೋಗ್ತಾ ಇದ್ರು. ಅಬೌಟ್ 2 o'clock. ಅಬೌಟ್ 2 o'clock meal. ಎಷ್ಟು ಗಂಟೆಗೆ ಅದು? 2 o'clock meal. 2 o'clock meal. Afternoon. But at this time the work is chiefly with the hands as well as with the mind. ವರ್ಕ್ ಏನ್ ಮಾಡ್ತಾ ಇದ್ರು? ಹ್ಯಾಂಡ್ಸ್ ಅಂಡ್ ಮೈಂಡ್. ಹ್ಯಾಂಡ್ಸ್ ಅಂಡ್ ಮೈಂಡ್ ಅಂದ್ರೆ ಕರ ಕೌಶಲ್ಯ ಅನ್ನಂತ ಕರೀತಾರೆ. ಅದನ್ನ ಕರ ಕೌಶಲ್ಯ. ಮಧ್ಯಾಹ್ನ ಟೈಮಲ್ಲಿ, ಮಧ್ಯಾಹ್ನದ ಸಮಯ ನೀವು ಮಾಡ್ತಿರಲ್ಲ, ಆಫ್ಟರ್ನೂನ್. ಇನ್ ಆಫ್ಟರ್ನೂನ್ ದ ವರ್ಕ್ ಎಂತ ಕೆಲಸ ಮಾಡ್ತಾ ಇದ್ರು? ಹ್ಯಾಂಡ್ಸ್ ಅಂಡ್ ಮೈಂಡ್. Gardening ಗೊತ್ತಲ್ಲ? You do the work in the gardening. Okay? And that called as handiwork is practiced and boys' own natural taste are very soon discovered. Some prefer carpentry, others prefer mechanical work, others enjoy spinning and weaving, others become skilled draftsmen
are painters, others are musicians. See how wonderful work done by students. ನೋಡಿ ಎಷ್ಟೆಷ್ಟು ಕೆಲಸ ಮಾಡ್ತಿದ್ರು. Write down the how many words are there. See, one is carpentry. Write down. ಬರ್ಕೋಬೇಕು. Carpentry. Second one is mechanical work. Third one is spinning. And waving. Fourth one is craftsman. Fifth one is painters. And sixth one is musicians. See, my dear students, how the wonderful work. ನೋಡಿ ಇವೆಲ್ಲ ಮಧ್ಯಾಹ್ನ ಮಾಡ್ತಿದ್ದ ಕೆಲಸ at the school. Hello? See, you will also cultivate this work. See, carpentry. Carpentry ಅಂದ್ರೆ ಮರದ ಕೆಲಸ ಗೊತ್ತಲ್ಲ. ಈ ಡೆಸ್ಕ್, ಟೇಬಲ್, ಡೋರ್ಸ್, ವಿಂಡೋ. ಓಕೆ, ಏನಂತ ಕರೀತದಕ್ಕೆ? ಕಾರ್ಪೆಂಟ್ರಿ. ಸಪೋಸ್ ನಮ್ಮ ಕ್ಲಾಸ್ ಅಲ್ಲಿ ಏನಾದ್ರು ಡೆಸ್ಕ್ ಏನಾದ್ರು ರಿಪೇರಿ ಬಂತಂದ್ರೆ ಯಾರು ಮಾಡ್ಬೇಕು? ನೀವು ಕಲ್ತ್ರೆ ನೀವೇ ಮಾಡ್ಬೋದು. It is very easy. You understand? So students also work the carpentry work. Okay, and it is a hand work, skill work. And mechanical work. ಯಂತ್ರಗಳು ಏನಾದ್ರು ರಿಪೇರಿ ಬಂದ್ರೆ ದಟ್ ಈಸ್ ಎ ಮೆಕ್ಯಾನಿಕಲ್ ವರ್ಕ್. ಅಂಡ್ ಸ್ಪಿನ್ನಿಂಗ್ ಅಂಡ್ ವೇವಿಂಗ್, ನೂಲುವುದು ಮತ್ತು ನೇಯುವುದು. ದಾರ ಹತ್ತಿ ಇರ್ತಿಲ್ಲ, ಇನ್ನೊಂದು ಕಾಟನ್. ಆ ಕಾಟನ್ ಇಂದ ನಾವೇನ್ ಮಾಡ್ತಿದ್ರು, ಅವರು ದಾರವನ್ನ ಮಾಡಿ ಬಟ್ಟೆಯನ್ನ ನೂಲ್ತಾ ಇದ್ರು. ಸ್ಪಿನ್ನಿಂಗ್ ಅಂಡ್ ವೇವಿಂಗ್. ಹೂ ಡು ದಿಸ್? ಯಾರು ಮಾಡ್ತಾ ಇದ್ರು? ಎಲ್ಲ ಸ್ಟೂಡೆಂಟ್ಸ್. ವೆನ್? ಇನ್ ಆಫ್ಟರ್ನೂನ್. ಮಧ್ಯಾಹ್ನ ಊಟ ಆದ್ಮೇಲೆ ಸಮಯ ಇತ್ತಲ್ಲ, ಅವಾಗ ಇದನ್ನ ಮಾಡ್ತಾ ಇದ್ರು. ನೀವೇನ್ ಮಾಡ್ತೀರಿ? ವಾಟ್ ಆರ್ ಯು ಡೂಯಿಂಗ್? ಆಲ್ಮೋಸ್ಟ್ ಆಲ್ ಊಟ ಮಾಡಿ ಏನ್ ಮಾಡ್ತೀರಿ? ಜಸ್ಟ್ ಪ್ಲೇಯಿಂಗ್ ಅಂಡ್ ಕಿಂಡ್ಲಿಂಗ್. That is not, playing is good, and other people do this kind of work. And draftsmen and painting and musicians, some singing. So these are all the works in afternoon. Okay, there is very little work in afternoon. School is over at about 4 o'clock. 4 ಗಂಟೆಗೆ school is close. Okay, 4 o'clock. And then there is a rush to get fast into the great open fields for football. When the 4 o'clock, the students are going to playground. They are going to playground. The football, they play the football. Our Shantiniketan boys are famous everywhere for their sports and games. ಈ ಶಾಂತಿನಿಕೇತನ ಮಕ್ಕಳು ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಅಲ್ಲಿ ಬಹಳ ಫೇಮಸ್ ಆಗಿದ್ರು. ಓಕೆ, ಯು ಆರ್ ಎ ಫೇಮಸ್. ಆರ್ ಯು ಫೇಮಸ್ ಇನ್ ವಿಚ್ ಗೇಮ್? Which is your interesting game? Kabaddi. Very good. Your volleyball. Very good. Volleyball is your favorite game. Yes. Volleyball and kabaddi. Your kabaddi. Very good. Throw ball. Very good.
Throwball. Kho-kho. Kho-kho. Cricket. Volleyball. Okay. So playing is very good. Okay. Playing is very good. You playing in the evening. You are playing in the evening. Right. Okay. So football is a favorite game. Shantiniketan boys are famous in football. Okay, my dear student, listen. In the evening, at sunset, they return from the fields and sit down once more for a short time to meditate in silence. See, hello. ಸಾಯಂಕಾಲ ಏನ್ ಮಾಡ್ತಾ ಇದ್ರು ಅವರು? ಧ್ಯಾನಾಸಕ್ತರಾಗಿದ್ರು. ಮೆಡಿಟೇಟ್. ಏನ್ ಮಾಡ್ತಿದ್ರು ಅವರು? ಮೆಡಿಟೇಟ್. In the evening, morning and evening they are meditate. Okay, meditate in silence. Silence is very important. Okay, silence is very important. Without silence, nothing can be done. As night comes, ರಾತ್ರಿ ಆಯ್ತಂದ್ರೆ ಫೇರಿ ಟೇಲ್ಸ್ ಆರ್ ಟೋಲ್ಡ್. ಕಥೆಗಳನ್ನ ಹೇಳ್ತಾ ಇದ್ರು. ಶಾರ್ಟ್ ಡ್ರಾಮಾಸ್ ಆರ್ ರೆಸಿಟೆಡ್. ಸಣ್ಣ ಸಣ್ಣ ನಾಟಕಗಳನ್ನ ಆಡ್ತಾ ಇದ್ರು. ಸಣ್ಣ ನಾಟಕ, ಡ್ರಾಮಾ. ಓಕೆ. ಅವರ್ ಗುರುದೇವಾಸ್ ಸಾಂಗ್ಸ್ ಆರ್ ಸಂಗ್ ಅಂಡ್ ಡಿಫರೆಂಟ್ ಸ್ಕೂಲ್ ಗ್ಯಾದರಿಂಗ್ ಆರ್ ಹೆಲ್ಡ್. ಶಾಂತಿನಿಕೇತನ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಡ್ರಾಮಾ ಮತ್ತು ಹಾಡುಗಳನ್ನ ಆಡ್ತಾ ಇದ್ರು. ಅದನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್? ಓಕೆ. By 9 o'clock, all are glad to retire to rest. 9 ಗಂಟೆಗೆ ವಿಶ್ರಾಂತಿಯನ್ನ ಪಡಿತಾ ಇದ್ರು. 9 o'clock. And again the choristers go around the ashrama singing their last evening hymn. ಪಕ್ಷಿಗಳೆಲ್ಲ ಬೆಳಿಗ್ಗೆ ಹೋಗಿದ್ವಲ್ಲ, ಆ ಪಕ್ಷಿಗಳೆಲ್ಲ ವಾಪಸ್ ರಿಟರ್ನ್ ಆಗಿ ತಮ್ಮ ತಮ್ಮ ಸ್ಥಾನಕ್ಕೆ ಅವು ರಿಟರ್ನ್ ಫಾರ್ ದೇರ್ ಹೋಮ್ಸ್. There can be no question as to the happiness of the life of our boys. See, hello my dear. So happiest life in the ashrama. The happiest life in the ಆಶ್ರಮದಲ್ಲಿ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ. Is it happy? Is it? Yes. In the morning is a meditate. Okay. The afternoon hand work, take the food and carpentry work, meditate, playing. Is it? Yes. So these are all happy. These are all the happy moment. Their faces tell the story of their joy and their freedom. Face is index of mind. My dear students, ನಿಮ್ಮ ಮುಖವೇ ಮನಸ್ಸಿನ ಕೈಗನ್ನಡಿ. ನಿಮ್ಮ ಮುಖಗಳು ಹೇಳುತ್ತವೆ ಸಂತೋಷದಿಂದ ಇದೆಯೋ, ದುಃಖದಿಂದ ಇದೆಯೋ, ಆಸಕ್ತಿ ಇದೆಯೋ ಇಲ್ಲೋ ಅನ್ನೋದು ಹೇಳೋದು ಯಾರು? ನಿಮ್ಮ ಫೇಸ್. Your face tells. Is it? In the morning, our Anand student in the morning, they are so stomach pain. Is it? Yes, sir. Then how is his face? Pale face. Is it? Yes, it is a painful. How is the face is not happy? Is it? Yes. In the Gurudeva, the Shantiniketan boys, faces tells us their joys. ಅವರ ಮಗಗಳು ಹೇಳುತ್ತಿದ್ದಂತೆ ಆ ವಿದ್ಯಾರ್ಥಿಗಳು ಸಂತೋಷದಿಂದ. My dear students, okay, I think your face is also happy. Is it not? Yes, sir. ನಿಮ್ಮ ಮಕ್ಕಳು ಕೂಡ ಸಂತೋಷದಿಂದ ಇದೆ. Are you happy? Yes, sir. Are you happy? Yes, sir. Very good. I am also Happy. happy. Their faces tell the story of their joy and their freedom. Joy and freedom. Joy and freedom. See, joy and freedom. Very important. Hello. Freedom illa andre happy illa.
There is no freedom. No happiness. Freedom is very important for the growing of it. All human beings and living beings. ಫ್ರೀಡಮ್ ಅನ್ನೋದು ಎಲ್ಲ ಮನುಷ್ಯರಿಗೂ ಪ್ರಾಣಿಗೂ ಪಕ್ಷಿಗೂ ಎಲ್ಲ ಪರಿಸರಕ್ಕೂ ಏನ್ ಬೇಕು? ಫ್ರೀಡಮ್ ಬೇಕು. ಫ್ರೀಡಮ್ ಇದ್ರೆ ಏನಾಗುತ್ತೆ? ಅವರಿಗೆ ಹ್ಯಾಪಿ ಸಿಗುತ್ತೆ. ಹ್ಯಾಪಿ ಇದ್ರೆ ಏನಾಗುತ್ತೆ? ಚೆನ್ನಾಗಿ ಬೆಳೀತಾರೆ, ಕಲಿತಾರೆ. ಸಪೋಸ್ ಏನಾದ್ರು ಕಲಿಬೇಕಂದ್ರೆ ಏನಿರ್ಬೇಕು? ಹ್ಯಾಪಿ ಇರಬೇಕು. ಹ್ಯಾಪಿ ಯಾವಾಗ ಸಿಗುತ್ತೆ ನಿಮಗೆ? ಫ್ರೀಡಮ್ ಇರಬೇಕು. ಕೆಲವು ಫ್ರೀಡಮ್ ಅಲ್ಲಿ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ವಾಟ್ ಈಸ್ ಫ್ರೀಡಮ್? ಫ್ರೀಡಮ್ ಮೀನ್ಸ್ ಯು ಡೋಂಟ್ ಡಿಸ್ಟರ್ಬ್ ಟು ಎನಿ ಪರ್ಸನ್. ಯು ಡೋಂಟ್ ಡಿಸ್ಟರ್ಬ್ ಟು ಎನಿ ಪರ್ಸನ್. ಡೂ ಯುವರ್ ವರ್ಕ್. ನಿಮ್ಮ ಕೆಲಸವನ್ನ ನಿಮ್ಮ ಕೆಲಸವನ್ನ ನೀವು ಮಾಡು. ಬೇರೆಯವರ ಕೆಲಸಕ್ಕೆ ಅಡ್ಡಿಪಡಿಸಬೇಡ. ಅದೇ ಸ್ವಾತಂತ್ರ್ಯ. ಸ್ವಾತಂತ್ರ್ಯ. ವಾಟ್ ಈಸ್ ಫ್ರೀಡಮ್? ಡೂ ಯುವರ್ ವರ್ಕ್. ಡೂ ಯುವರ್ ವರ್ಕ್. You work. Do your work till prompt and don't disturb any other person. Is it? Yes, sir. That is a freedom. That is a happy. Okay, my dear students. In this way, the Shanti Niketana is a beautiful school. Its beauty, inner beauty and outer beauty is a beautiful. Okay, my dear students. From this lesson, what we learn, ಈ ಪಾಠದಿಂದ ನಾವೇನು ಕಲಿಬೇಕು ಅಂದ್ರೆ, we also learn morning meditate, awake early in the morning. Okay. Okay. We do the work afternoon, carpentry work, mechanical work, musician, sports. Is it? So we are also doing this. Then only we are also happy. Okay. Let's stop. Shall we continue?